ಪಂಚತೀರ್ಪು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಉತ್ತರ ಪ್ರದೇಶ 305 ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆ. ಇನ್ನು ಎಸ್ಪಿ ಪ್ಲಸ್ ಕಾಂಗ್ರೆಸ್ 70, ಬಿಎಸ್ಪಿ 19, ಅದರ್ಸ್ 19. ಉತ್ತರ ಪ್ರದೇಶದಲ್ಲಿ ಪ್ರಚಂಡ ಬಹುಮತದೊಂದಿಗೆ ಬಿಜೆಪಿ ತನ್ನ ಅಧಿಕಾರವನ್ನು ಸ್ಥಾಪನೆ ಮಾಡುತ್ತೆ. ಯಾವ ಒಂದು ಗುರಿಯನ್ನ ಇಟ್ಟುಕೊಂಡಿತ್ತೋ ಬಿಜೆಪಿ, ಆ ಗುರಿಯನ್ನ ಮುಟ್ಟೋದ್ರಲ್ಲಿ ಈಗ ಸಕ್ಸಸ್ ಆಗಿದೆ. ಈ ಸಕ್ಸಸ್ ನ ಕ್ರೆಡಿಟ್ ಎಲ್ಲರೂ ಸೇರಿ ಮೋದಿ ಅವರಿಗೆ ಅರ್ಪಿಸ್ತಿದ್ದಾರೆ. ಯಾಕಂದ್ರೆ ಮೋದಿ ಅವರನ್ನ ಮುಂದೆ ಇಟ್ಕೊಂಡು ಉತ್ತರ ಪ್ರದೇಶದಲ್ಲಿ ಚುನಾವಣೆಗಳನ್ನ ಬಿಜೆಪಿ ಎದುರಿಸಿತ್ತು. ಸಿಕ್ಕಾಪಟ್ಟೆ ರ್ಯಾಲಿಗಳನ್ನ ಮಾಡಿದ್ರು, ಗಲ್ಲಿ ಗಲ್ಲಿಗೆ ತಿರುಗಿದ್ರು. ಅಷ್ಟೇ ಅಲ್ಲ, ಉತ್ತರ ಪ್ರದೇಶಕ್ಕೆ ನಾನು ದತ್ತುಪುತ್ರ ಅಂತ. ಇನ್ನು ತಮ್ಮ ವಾರಣಾಸಿ ಸ್ವಕ್ಷೇತ್ರದಲ್ಲೂ ಕೂಡ ಅವರು 7 ಸೀಟ್ಗಳನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿವೆ. ಇದನ್ನ ನೋಡಿದ್ರೆ ಮೋದಿ ಅವರಿಗೆ ಉತ್ತರ ಪ್ರದೇಶದ ಜನ ಅಸ್ತು ಅಂದಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲಾ ಚುನಾವಣೋತ್ತರ ಸಮೀಕ್ಷೆಗಳ ಲೆಕ್ಕಾಚಾರಗಳನ್ನ ಮೀರಿ ಬಿಜೆಪಿಗೆ ಅಭೂತಪೂರ್ವವಾದಂತಹ ಮುನ್ನಡೆ ಮತ್ತು ಜನ ಆಶೀರ್ವದಿಸಿದ್ದಾರೆ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಈಗ ಕಂಡು ಬರ್ತಾ ಇದೆ. ಮತ ಎಣಿಕೆ ಆರಂಭ ಆದಾಗಿಲಿಂದಲೂ ಕೂಡ ಬಿಜೆಪಿ ತನ್ನ ಸ್ಥಾನಗಳನ್ನ ವೃದ್ಧಿಸಿಕೊಳ್ತಾನೆ ಬರ್ತಾ ಇದೆ. ಹಾಗಾಗಿ 403ಕ್ಕೆ 403 ಸೀಟ್ಗಳ ಮುನ್ನಡೆ ಮತ್ತು ಹಿನ್ನಡೆಗಳನ್ನ ನಾವು ತೋರಿಸ್ತಾ ಇರೋದ್ರಿಂದ ಅಂತರ ಜಾಸ್ತಿ ಇದೆ. ಹೀಗಾಗಿ ಅಲ್ಲಿ ಬಿಜೆಪಿ ಗವರ್ನಮೆಂಟ್ ಫಾರ್ಮ್ ಆಗೋದು ಖಂಡಿತ. ಆದ್ರೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದೇ ಈಗ ಉಳಿದಿರುವ ಪ್ರಶ್ನೆ. ಎಸ್, ಈ ಕುರಿತಂತೆ ಮಾತನಾಡೋದಕ್ಕೆ ಈಗ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಪ್ರತಿಪಕ್ಷದ ನಾಯಕರಾದಂತಹ ಜಗದೀಶ್ ಶೆಟ್ಟರ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ನಮಸ್ಕಾರ. ನಮಸ್ಕಾರ. ಏನ್ರಿ ಸರ್, ನಿಮ್ ಮುಖದಲ್ಲಿ ಒಂದಿಷ್ಟು ಸಂತೋಷನೇ ಇಲ್ಲ ಅಲ್ರಿ ಸರ್? ಅಲ್ಲ, ಈಗ ಒಂದ್ ಸ್ವಲ್ಪ ನಗು ಬಂತು ಬಿಡ್ರಿ ಸರ್. ನೋಡಿದ್ವಿ ಸರ್, ಉತ್ತರ ಪ್ರದೇಶದ 305 ಸೀಟ್ಸ್ ಮುನ್ನಡೆ ಹೇಗಿದು ಅಂತ ಬಿರುಗಾಳಿ ನೋಡಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಇವತ್ತು ಜನರ ಒಂದು ಮನ್ನಣೆ ಯಾವ ರೀತಿ ಇದೆ ಅನ್ನುವಂಥದ್ದು, ಈ ಉತ್ತರ ಪ್ರದೇಶದ ಒಂದು ಅಭೂತಪೂರ್ವಂತ ಬೆಂಬಲ ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಮನ್ನಣೆ ಸಿಕ್ಕಿದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ನರೇಂದ್ರ ಮೋದಿಯವರು ಕೆಲವೊಂದು ಪ್ರಮುಖವಾದಂತಹ ನಿರ್ಧಾರಗಳನ್ನು ಕೈಗೊಂಡಂತ ಸಂದರ್ಭದಲ್ಲಿ, ಅದರಲ್ಲಿ ಡಿಮೋನಿಟೈಸೇಷನ್ ನಿರ್ಧಾರ ಕೈಗೊಂಡಂತ ಸಂದರ್ಭದಲ್ಲಿ ಈ ಕಾಂಗ್ರೆಸ್ನವರು ಬಹಳ ಅತಿ ಕೆಟ್ಟದಾಗಿ ನರೇಂದ್ರ ಮೋದಿ ಅವರಿಗೆ ಟೀಕೆ ಮಾಡಿದ್ರು. ನಾನು ಹೇಳ್ತೀನಿ, ಇವತ್ತು ಜನಸಾಮಾನ್ಯ ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದು, ನಮ್ಮ ನಾಯಕರು ಯಾರಿರ್ಬೇಕು, ಹೇಗಿರ್ಬೇಕು ಅನ್ನುವಂಥದ್ದನ್ನ ಇವತ್ತು ನರೇಂದ್ರ ಮೋದಿ ಅವರು ಅನ್ನುವಂಥದ್ದನ್ನ ಇವತ್ತು ಉತ್ತರ ಪ್ರದೇಶದ ಜನ ತೋರಿಸಿಕೊಟ್ಟಿದ್ದಾರೆ, ಉತ್ತರಾಖಂಡದ ಜನ ತೋರಿಸಿಕೊಟ್ಟಿದ್ದಾರೆ. ಇದೊಂದು ಅಭೂತಪೂರ್ವವಾದಂತಹ ಒಂದು ಜಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಹುಶಃ ನಾವೇನು ನಿರೀಕ್ಷೆ ಮಾಡಿದ್ವಿ ಮತ್ತು ಈ ಎಕ್ಸಿಟ್ ಪೋಲ್ ಅವರೇನು ನಿರೀಕ್ಷೆ ಮಾಡಿದ್ರು, ಬಹುತೇಕ ಎಕ್ಸಿಟ್ ಪೋಲ್ದವರು ಕೇವಲ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತ ಅನ್ನುವಂಥದ್ದು ಅವ್ರು ಹೇಳಿದ್ರು. ಆದ್ರೆ ಅದನ್ನೆಲ್ಲ ಮೀರಿ ಜನರ ಒಂದು ಬಯಕೆ, ಜನರ ಒಂದು ನಿರೀಕ್ಷೆ ಯಾವ ರೀತಿ ಇರುತ್ತದೆ ಅನ್ನುವಂಥದಕ್ಕೆ ಇವತ್ತು ಉತ್ತರ ಪ್ರದೇಶ ರಿಸಲ್ಟ್ವೇ ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಅದಕ್ಕಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಉತ್ತರ ಪ್ರದೇಶದ ಜನ, ಉತ್ತರಾಖಂಡದ ಜನ, ಅಲ್ಲಿಯ ಜನರಿಗೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಸರ್, ಕಮ್ಯುನಲಿಸಂ ಅಂದ್ರು, ಪೊಲರೈಸೇಷನ್ ಅಂತ ಅಂದ್ರು, ಬಹಳಷ್ಟು ಶಂಶಾನ್, ಕಬ್ರಿಸ್ತಾನ್, ಈ ತರ ಜಾತಿಗಳ ನಡುವೆ, ಧರ್ಮಗಳ ನಡುವೆ ಒಂದು ರೀತಿ ಬಿರುಕನ್ನ ಮೂಡಿಸುವಂತಹ ಹಲವಾರು ಸ್ಲೋಗನ್ಗಳು ಮತ್ತು ಹಲವಾರು ಪ್ರಚಾರಗಳನ್ನ ಮಾಡಲಾಯಿತು. ಇದೆಲ್ಲವನ್ನ ಮೀರಿ ಈಗ ಬರ್ತಾ ಇರುವಂತಹ ಟ್ರೆಂಡ್ ನೋಡಿದ್ರೆ ಸುಮಾರು 65%ಕ್ಕಿಂತಲೂ ಜಾಸ್ತಿ ವೋಟ್ ಪಡೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವೋಟ್ ಶೇರಿಂಗ್ ಬಿಜೆಪಿದು. ಅಂದ್ರೆ ಇಲ್ಲಿ ಯಾವ ಕ್ಯಾಸ್ಟ್, ಯಾವ ಕಮ್ಯುನಲಿಸಂ ಎಂತದು ವರ್ಕೌಟ್ ಆಗಿಲ್ಲ ಮೋದಿ ಮುಂದೆ ಅಂತ ಅನಿಸ್ತಾ ಇದೆಯಾ ತಮ್ಗೆ? ನೋಡಿ, ನಾವು ಎಲ್ಲಾ ರಾಜಕೀಯ ಪಕ್ಷರು ಇನ್ ಮೇಲೆ ಆತ್ಮಾವಲೋಕನ ಮಾಡ್ಕೋಬೇಕು. ಯಾಕಂದ್ರೆ ಇವತ್ತೇನು ಎಲ್ಲ ಕಡೆನೂ ಸಹಿತ ಕೇವಲ ಜಾತಿ ರಾಜಕಾರಣ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು. ಆ ಜಾತಿ ರಾಜಕಾರಣಕ್ಕೆ ಇತಿಶ್ರೀ ಹಾರಿದಂತವರು ಮಾನ್ಯ ನರೇಂದ್ರ ಮೋದಿ ಅವರು. ಯಾಕಂದ್ರೆ ಒಬ್ಬ ಹಿಂದೂ ವರ್ಗದಿಂದ ಬಂದಂತ ನರೇಂದ್ರ ಮೋದಿ ಅವರು ಅಲ್ಲ, ನಾನು ಹೇಳ್ತೇನೆ, ಉತ್ತರ ಪ್ರದೇಶದಲ್ಲಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾತಿ ಲೆಕ್ಕಾಚಾರ, ಹಿಂದುಳಿದವರು, ಮುಂದುಳಿದವರು, ಮುಸ್ಲಿಂ ಕಮ್ಯುನಿಟಿ, ಮತ್ತೊಂದು ಎಲ್ಲ ಇವತ್ತು ಜಾತಿ ರಾಜಕಾರಣವನ್ನ ಮೀರಿ ಇವತ್ತು ನರೇಂದ್ರ ಮೋದಿ ಅವರು ಬೆಳೆದಿದ್ದಾರೆ. ಇವತ್ತು ಇಡೀ ಉತ್ತರ ಪ್ರದೇಶದ ಜನ ಇವತ್ತು ಎಲ್ಲಾ ಜಾತಿಗಳನ್ನ ಮರೆತು ನಮಗೆ ಒಂದು ಬಲಿಷ್ಠ ನಾಯಕ ಬೇಕು. ಓಕೆ ಓಕೆ ಓಕೆ
ಸರ್ ನೀವೇನು ಉಲ್ಟಾ ಹೇಳ್ತಿರಲ್ರಿ ಸರ್. ಉತ್ತರ ಪ್ರದೇಶದ ಜನ ಜಾತಿಗಳ ನಡುವಿನ ಬ್ಯಾರಿಯರ್ಸ್ ಅನ್ನ ಬ್ರೇಕ್ ಮಾಡಿ ಇವತ್ತು ಇಡೀ ದೇಶಕ್ಕೆ ಒಂದು ಸಂದೇಶ ರವಾನೆ ಮಾಡಿದ್ದಾರೆ. ಅದೇನು ಅಂತಂದ್ರೆ ಅಭಿವೃದ್ಧಿ ಅಷ್ಟೇ, ಅಭಿವೃದ್ಧಿಯನ್ನ ಬಿಟ್ಟು ನಮ್ಗೇನು ಬೇಡ, ಈ ಜಾತಿ ಸಂಘರ್ಷ ಯಾವುದಕ್ಕೂ ನಾವು ಮನ್ನಣೆ ಕೊಡಲ್ಲ ಅಂತ ಒಂದು ಏನ್ ಹೇಳ್ತಾರೆ ಜನಾದೇಶವನ್ನ ಪ್ರಕಟಿಸಿದ್ದಾರೆ ಅಂತ ನೀವ್ ಹೇಳೋದು ಬಿಟ್ಬಿಟ್ಟು ಮೋದಿ ಅವರು ಎಸ್ ಮೋದಿ ಅವರಿಗೆ ಕೊಟ್ಟಿದ್ದಾರೆ, ಬಟ್ ಅದರ ಹಿಂದಿನ ಉದ್ದೇಶ ನೀವ್ ಹೇಳ್ತಿಲ್ಲಲ್ರಿ ಸರ್. ನೋಡಿ, ಅದೇ ನಾನು ಹೇಳ್ತಾ ಇರೋದು. ಓಕೆ, ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಎಲ್ಲ ವರ್ಗದ ಜನ ಇದ್ದಾರೆ ಅಂತ ನಾನು ಹೇಳ್ತಾ ಇರೋದು. ಎಲ್ಲ ವರ್ಗದ ಜನ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವವನ್ನ ಇವತ್ತು ಲೈಕ್ ಮಾಡ್ತಾ ಇದ್ದಾರೆ. ಅಷ್ಟೇ ಇಲ್ಲ, ಎಲ್ಲಿ ನೀವು ನೋಡಿದ್ರಿ ಇವತ್ತು ಆ ಒಂದು ಫಲಿತಾಂಶದ ತುಲನೆ ಮಾಡಿದಾಗ ಮುಸ್ಲಿಂ ಬಾಹುಳ್ಯ ಇರುವಂತ ಪ್ರದೇಶಗಳಲ್ಲಿ ಸಹಿತ ಇವತ್ತು ಬಿಜೆಪಿಗೆ ಹೆಚ್ಚು ಸ್ಥಾನ ಸಿಕ್ಕಿದ್ ನೋಡಿದ್ರೆ ಕೇವಲ ಅಲ್ಪಸಂಖ್ಯಾತರು ಬಿಜೆಪಿ ವಿರೋಧಿಗಳು ಇವರಲ್ಲ ಅನ್ನುವಂತ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡ್ತದಲ್ಲ, ಅದಕ್ಕೆಲ್ಲ ಇದೊಂದು ಇತಿಶ್ರೀ ಅಂತ ನಾನು ಹೇಳ್ತಾ ಇದ್ದೇನೆ. ಓಕೆ ಓಕೆ ಈ ಬಾರಿಯ ಎಲೆಕ್ಷನ್ ಕೂಡ ವಿಕಾಸನ ಅಥವಾ ವಿಕಾಸ್ ಆರ್ ಕಾಸ್ಟ್ ಅನ್ನೋ ತರದಲ್ಲೇ ನಡೀತು. ಜನ ಬಹುಶಃ ವಿಕಾಸದತ್ತ ಮುನ್ನುಗ್ಗುವಂತಹ ಸಂದೇಶವನ್ನ ಸಾರಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೂ ಕೂಡ ಅನ್ವಯ ಆಗಬಹುದು. ಆ ನಿಟ್ಟಿನಲ್ಲಿ ಹಲವಾರು ಪ್ರಶ್ನೆಗಳಿವೆ ಸರ್. ನನ್ನ ಜೊತೆ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ BL ಶಂಕರ್ ಅವರು ಮತ್ತು ಆಮ್ ಆದ್ಮಿ ಪಾರ್ಟಿಯಿಂದ ಶಾಂತಲಾ ಮೇಡಮ್, ಇನ್ನು ರವಿ ಸುಬ್ರಹ್ಮಣ್ಯ ಅವರು ಕೂಡ ಇದ್ದಾರೆ ಬಿಜೆಪಿಯಿಂದ, ಅವರು ಕೂಡ ತಮ್ಮ ಜೊತೆ ಮಾತನಾಡ್ತಾರೆ. ನಾನು ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನಿಂದ ಬಂದ ತಕ್ಷಣ ಮತ್ತೆ ನಾವು ಜಗದೀಶ್ ಶೆಟ್ಟರ್ ಅವರಿಂದ ಅಭಿಪ್ರಾಯ ಪಡ್ಕೊಳ್ಳೋಣ.